ಒನ್ಸ್ ಅಪಾನ್ ಇಟ್ ಅವಾಗ ಎಲ್ಲಿಂದ ಹೆಂಗೆಂಗೋ ಸಿಂಕ್ ಆಗಿಬಿಟ್ಟು ಫೈನಲಿ ನಾನು ಮಾಡೇ ಬಿಟ್ಟೆ ಆ್ಯಕ್ಟಿಂಗ್. ಬಣ್ಣ ಹಚ್ಚಿದಿರ್ಬೋದು, ಕ್ಯಾಮ್ರಾ ಸೆನ್ಸ್ ಇರ್ಬೋದು, ಆ್ಯಕ್ಷನ್ ಕಟ್ ಅಂದರೆ ಏನು, ಲೆಫ್ಟ್ ಟು ರೈಟ್ ಅಂದರೆ ಏನು, ಹಿಂಗೆ ಕಿರ್ಚಾಡಿದ್ದೀನಿ ಅಂತ ಅಂದರೆ ಅದನ್ನು ನಾನು ಯಾವತ್ತೂ ಮನೆ ಕೈ ಬೀಸಿ ನೀನು ನನ್ನ ಕೂಗಿದೆ ಅಂತೀನಲ್ಲ ಅದು ಕೈ. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸಿಲ್ವರ್ ಸ್ಕ್ರೀನ್ ಯೂಟ್ಯೂಬ್ ಚಾನಲ್. ನಾನು ರಕ್ಷಾ. ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಒಬ್ಬರು ಸ್ಪೆಷಲ್ ಗೆಸ್ಟ್ ಇದ್ದಾರೆ. ಇವ್ರ ಬಗ್ಗೆ ಏನಪ್ಪ ಹೇಳೋದು ಅಂತಂದರೆ, ಇವರು ಫಸ್ಟು ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಟ್ಟಿದ್ದೆ ಗಣಪನ್ ಜೊತೆ ಡ್ಯುಯೆಟ್ ಆಡ್ಕೊಂಡು. ಅಷ್ಟೇ ಅಲ್ಲದೆ ಪಟಾಕಿ ಥರ ಪಟಪಟ ಅಂತ ಮಾತಾಡೋ ಮಾತಿನ ಮಲ್ಲಿ, ಭೀಮಸೇನ ನಳಮಹಾರಾಜನ ಸಹವಾಸ ಮಾಡಿ ಶುಗರ್ಲೆಸ್ನಲ್ಲಿ ಅಲ್ಲಲ್ಲ ಶುಗರ್ ಥರನೇ ತುಂಬ ಸ್ವೀಟಾಗಿ ಸದ್ಯ ಈಗ ಕುಟೀರದಲ್ಲಿ ತನ್ನ ಜಬರ್ದಸ್ತ್ ಪರ್ಫಾರ್ಮೆನ್ಸನ್ನು ನಿಮ್ಮ ಮುಂದೆ ತೋರಿಸೋದಕ್ಕೆ ಫುಲ್ ರೆಡಿ ಆಗಿದ್ದಾರೆ. ಅವರು ಬೇರೆ ಯಾರೂ ಅಲ್ಲ, ವೆರಿ ಬ್ಯೂಟಿಫುಲ್, ವೆರಿ ಗಾರ್ಜಿಯಸ್, ಅಷ್ಟೇ ಅಲ್ಲದೆ ಸ್ಟ್ರೈಟ್ ಹಿಟ್ ಅಂತಲೇ ಹೇಳ್ಬೋದು ಅವರನ್ನು. ಅವರೇ ನಮ್ಮ ಸ್ಯಾಂಡಲ್ವುಡ್ನ ಕ್ಯೂಟ್ ಬೆಡಗಿ ಪ್ರಿಯಾಂಕಾ ತಿಮ್ಮೇಶ್ ಅವರು. ಅವ್ರನ್ನ ಫಸ್ಟಿಗೆ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ಳೋಣ. ಪ್ರಿಯಾಂಕಾ, ವೆಲ್ಕಮ್ ಟು ದಿ ಶೋ. ಥ್ಯಾಂಕ್ ಯು ಸೋ ಮಚ್. ಎಸ್, ಹೇಗಿದ್ದೀರಾ? ಫಸ್ಟ್ ಆಫ್ ಆಲ್ ತುಂಬ ಟೈಮ್ ಆಯಿತು ಸಿಕ್ಕಿ. ಎಸ್, ನೋಡಿ ಹೇಗಿದ್ದೀನಿ, ತುಂಬ ಚೆನ್ನಾಗಿದ್ದೀನಿ, ತುಂಬ ಬ್ಯೂಟಿಫುಲ್ ಆಗಿದ್ದೀನಿ, ಸಂತೋಷವಾಗಿದೆ. ಓಕೆ, ಇವತ್ತು ನಾವು ಅಂದ್ಕೊಂಡಿದ್ವಿ ಪ್ರಿಯಾಂಕಾ ಅವರು ಎಲ್ಲೂ ಕೂಡ ಒಂದು ರೀತಿಯಾಗಿ ಫುಲ್ ಫ್ಲೆಡ್ಜ್ ಆಗಿ ಅವ್ರ ಬಗ್ಗೆ ಇನ್ಫಾರ್ಮೇಷನ್ ಆಗಿರ್ಬೋದು, ಇಂಟರ್ವ್ಯೂಸ್ ಆಗಿರ್ಬೋದು, ಎಲ್ಲೂ ಯಾರೂ ನೋಡಿರೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಇವತ್ತು ಸ್ವಲ್ಪ ಡೀಟೇಲ್ ಆಗಿ ಅವ್ರ ಲೈಫ್ ಬಗ್ಗೆ, ಸಿನಿಮಾ ಕೆರಿಯರ್ ಬಗ್ಗೆ, ನೆಕ್ಸ್ಟ್ ಪ್ರಾಜೆಕ್ಟ್ಸ್ ಬಗ್ಗೆ ಹಾಗೆ ಮಾತಾಡ್ಸ್ತಾ ಹೋಗೋಣ ಅಂತಂದ್ಬಿಟ್ಟು ಅಂತ. ಸೊ ಪ್ರಿಯಾಂಕಾ ಅವರೇ, ಫಸ್ಟು ನನಗೆ ಕ್ಯೂರಿಯಾಸಿಟಿ ಇರೋದು, ನೀವೆಲ್ಲೂ ಇದನ್ನ ಹೇಳ್ಕೊಂಡಿಲ್ಲ, ನಿಮಗೆ ಫಸ್ಟು ಸಿನಿಮಾ ಇಂಡಸ್ಟ್ರಿಗೆ ಬರಬೇಕು ಅಥವಾ ಅವಕಾಶ ಸಿಕ್ಕಿದ್ದು ಯಾವ ಸ್ಟೆಪ್ಪಿಂದ ಅಂತ? ಒನ್ಸ್ ಅಪಾನ್ ಇಟ್ ಮಾಡ್ಕೊಂಡು ಹೋಗಬೇಕು. ಸೊ ನನ್ನ ಸಿನಿಮಾ ಜರ್ನಿ ಎಂಟ್ರಿ ಬಂದು 2012. ಓಕೆ. ಸೊ 2012ಅಲ್ಲಿ ನಾನು ಅವಾಗ ತಾನೇ ಡಿಪ್ಲೊಮಾಗೆ ಜಾಯ್ನ್ ಆಗಿದ್ದೆ, SLC ಇಂದ. ಸೊ ಆವಾಗ ನನಗೆ ಯಾವುದೋ ಒಂದು ಸೀರಿಯಲ್ಲಿಗೆ, ಸೊ ಆ ಸೀರಿಯಲ್ ನೇಮ್ ಬಂದು ಪ್ರೀತಿಯಿಂದ ಅಂತ, ಆಲ್ರೆಡಿ ಅದು ಚಾನಲಲ್ಲಿ ಟೆಲಿಕಾಸ್ಟ್ ಆಗ್ತಿತ್ತು. ಇವನ್ ನಾನು ನಮ್ಮಮ್ಮ ಎಲ್ಲ ಸೀರಿಯಲ್ ನೋಡ್ತಾ ಇದ್ವು. ನನಗೆ ಗೊತ್ತೇ ಇಲ್ಲ ಈ ಸೀರಿಯಲಲ್ಲಿ ನಾನು ಆ್ಯಕ್ಟ್ ಮಾಡ್ತೀನಿ ಅಂತ. ಸೊ ಆ ಸೀರಿಯಲಲ್ಲಿ ಒಂದು 4 ದಿನಕ್ಕೆ ಕಾಶ್ಮೀರಿ ಗರ್ಲ್ದು ಒಂದು ಕ್ಯಾರೆಕ್ಟರ್ ಬೇಕಿತ್ತು. ಅವಾಗ ಎಲ್ಲಿಂದ ಹೆಂಗೆಂಗೋ ಸಿಂಕ್ ಆಗಿಬಿಟ್ಟು ಫೈನಲಿ ನಾನು ಮಾಡೇ ಬಿಟ್ಟೆ ಆ್ಯಕ್ಟಿಂಗು. ಸೊ 4 ಡೇಸಿಗೆ ಅಂತ ಕರೆದು ನನಗೊಂದು 6 ತಿಂಗಳು ಕೆಲಸ ಕೊಟ್ಟರು. ಅವಾಗ ಫಸ್ಟ್ ನಾನು ಬಣ್ಣ ಹಚ್ಚಿದಿರ್ಬೋದು, ಕ್ಯಾಮ್ರಾ ಸೆನ್ಸ್ ಇರ್ಬೋದು, ಆ್ಯಕ್ಷನ್ ಕಟ್ ಅಂದ್ರೇನು, ಲೆಫ್ಟ್ ಟು ರೈಟ್ ಅಂದ್ರೇನು, ಒಂದು ಆ್ಯಪಲ್ ಬಾಕ್ಸ್ ಅಂದ್ರೆ ಏನು ಅಂತೆಲ್ಲ ಗೊತ್ತಾಗಿದ್ದೆ ಅವಾಗ. ಸೊ 2012 ಅಂತಾನೆ ಅನ್ಕೋಬೇಕು. ಅಂದರೆ ನಿಮ್ಮದು ಫಸ್ಟ್ ಎಂಟ್ರಿ ಸೀರಿಯಲ್. ಎಸ್, ಅದಾದಮೇಲೆ ಸಿನಿಮಾಗೆ ನಿಮ್ಮ ಜರ್ನಿ. ಸೊ ಇವಾಗ ಸೀರಿಯಲ್ ಮುಗೀತು. ಆ ಸೀರಿಯಲ್ ನಾನೊಂದು 6 ಮಂತ್ ವರ್ಕ್ ಮಾಡಿದೆ. ಸೀರಿಯಲ್ ಮುಗಿದ್ಮೇಲೆ ವಾಟ್ ನೆಕ್ಸ್ಟ್ ಅಂತ ಬಂದಾಗ ಎಗೇನ್ ನನಗೆ ಸೀರಿಯಲ್ಲೇ ಬರೋಕ್ಕೆ ಶುರು ಆಯಿತು. ಯಾಕೆಂದರೆ ಇವಾಗ ಎಲ್ಲರೂ ಸ್ನೇಹಿತರು ಆಗ್ತಾ ಇದ್ರು, ಮಾಡ್ತೀರಾ ಇವಾಗ ಈ ನೆಕ್ಸ್ಟು ಅಂದಾಗ ಸೀರಿಯಲ್ಲೇ ಆಪರ್ಚುನಿಟಿ ಬರೋಕ್ಕೆ ಶುರು ಆಯಿತು. ಇನ್ನು ಕೆಲವು ಕಡೆ ಸಿನಿಮಾದವರು ಪರಿಚಯ ಆಗೋಕ್ಕೆ ಹೋದರು. ನನಗೆ ಅವಾಗ ಸಿನಿಮಾ ಮಾಡಲಾ, ಸೀರಿಯಲ್ ಮಾಡಲಾ, ಇಲ್ಲ ಎರಡೂ ಮಾಡ್ಬೋದಾ ಅಂತ ನನಗೆ ತುಂಬಾ ಕನ್ಫ್ಯೂಷನ್ ಇತ್ತು. ಸೊ ಯಾರೋ ನನಗೆ ಹಿಂಗೆ ಗೊತ್ತಿರೋರು ಹೇಳಿದ ಫಸ್ಟ್ ಅದನ್ನು ನಾನು ಇವತ್ತಿಗೂ ಫಾಲೋ ಮಾಡ್ತಿದ್ದೀನಿ ಆನೆಸ್ಟ್ಲಿ. 2 ದೋಣಿ ಮೇಲೆ ಕಾಲು ಇಡಬೇಡ, ಮಾಡಿದ್ರೆ ಸಿನಿಮಾ ಮಾಡು ಇಲ್ಲ ಸೀರಿಯಲ್ ಮಾಡು, ಎರಡೂ ನಿನಗೆ ಹ್ಯಾಂಡ್ಲು ಮಾಡೋಕ್ಕಾಗುತ್ತೆ ಅಂದರೆ ಎರಡೂ ಮಾಡು. ಬಟ್ ನನಗೆ ಗೊತ್ತಿತ್ತು ನನಗೆ ಹ್ಯಾಂಡ್ಲು ಮಾಡೋಕ್ಕಾಗಲ್ಲ. ಯಾಕೆಂದರೆ ಸೀರಿಯಲ್ ಅಂತ ಮಾಡಬೇಕಾದ್ರೆ ಅವ್ರಿಗೆ ನಿಷ್ಠೆಯಾಗಿ ಟೈಮ್ ಕೊಡಬೇಕು, ಸಿನಿಮಾ ಅಂತ ಮಾಡಬೇಕಾದ್ರೆ ಸಿನಿಮಾಗೆ ಆದಂಥ ತಯಾರಿಗಳು ನಡೆಸ್ತಾ ಇರಬೇಕು. ಸೊ ಓಕೆ, ಸಿನಿಮಾನ ಚೂಸ್ ಮಾಡೋಣ ಅಂದ್ಬಿಟ್ಟು ನಾನು ಸಿನಿಮಾ ಆಡಿಷನ್ಸ್ಗಳಿಗೆ ಹೋಗೋಕ್ಕೆ ಶುರು ಮಾಡಿದೆ. ಯಾಕೆಂದರೆ ಸೀರಿಯಲ್ ಅಂತ ಅಂದರೆ ಅಲ್ಲಿ ಅಷ್ಟು ಆಕ್ಯುಪೈ ಆಗಿಬಿಡ್ತೀವಿ ನಾವು, ಇಷ್ಟು ಡೇಟಲ್ಲಿ ಇಷ್ಟು ಟೈಮು ಅಂತ ಕೊಟ್ಬಿಡಬೇಕು. ನಿಮಗೆ ಸಿನಿಮಾ ಏನಂತೀವಿ, ಬೆಳಗ್ಗೆ ಎದ್ದಿದ ತಕ್ಷಣ ಒಂದು ಹೊಸ ಕಾಲ್ ಬಂದೇ ಬರುತ್ತೆ ನಿಮಗೆ. ಅದು ನೀವು ಅಕ್ಸೆಪ್ಟ್ ಮಾಡ್ತಿರೋ ಇಲ್ವೋ ಅದು ಸೆಕೆಂಡ್ರಿ, ಬಟ್ ಒಂದು ಹೊಸ ಕಾಲ್ ಅಂತೂ ಬರುತ್ತೆ. ಆ ಒಂದು ಹೊಸ ಕಾಲ್ಗಳೇ ಇವತ್ತಿಷ್ಟು ಕೆಲಸಗಳಾಗಿರೋದು ನನ್ನ ಜೀವನದಲ್ಲಿ. ಸೊ ಆ ಥರನೇ ಒಂದು ಸಿನಿಮಾ ಆಗಿದ್ದವತ್ತು ಗಣಪ ಆಡಿಷನ್. ಸೊ ಹೋಗಿ ಆಡಿಷನ್ ಕೊಟ್ಟೆ. ಅವಾಗ ನಾನು ಆ್ಯಕ್ಚುಲಿ ಸ್ಟೇ ಆಗಿರಲಿಲ್ಲ ಬ್ಯಾಂಗ್ಳೂರಲ್ಲಿ, ಕೇವಲ ಕೆಲಸ ಇದ್ದರೆ ಮಾತ್ರ ಬ್ಯಾಂಗ್ಳೂರಿಗೆ ಬರೋದು, ವಾಪಸ್ ಭದ್ರಾವತಿಗೆ ಹೋಗೋದು, ಈ ಥರ ನಾನು ಟ್ರಾವೆಲ್ ಮಾಡ್ತಿದ್ದೆ. ಸೊ ಆವಾಗ ಗಣಪ ಸಿನಿಮಾ ಆಡಿಷನ್ ಕೊಟ್ಟು ನನಗೆ ಕಾನ್ಫಿಡೆಂಟ್ ಇರಲಿಲ್ಲ ಆಗುತ್ತೆ ಇಲ್ಲ, ಯಾಕೆಂದರೆ ಅವಾಗ ಕೊಡ್ತಾನೆ ಇದ್ನಲ್ಲ, ಸುಮ್ಮನೆ ಕೊಡೋದು ಬರೋದು ಅಷ್ಟೇ, ಆಗಿದ್ದಾಗಲಿ ಅನ್ನೋ ಥರ. ಬಟ್ ಒಂದಿನ ನಾನು ನನ್ನ ಕಾಲೇಜ್ ಫ್ರೆಂಡ್ಸ್ ಎಲ್ಲ ಸೇರಿ ಎಲ್ಲ ಒಂದು ಜಾಗದಲ್ಲಿ ಸೇರಿದ್ವು.
P2 ಪ್ರೊಡಕ್ಷನ್ ಇಂದ ಕಾಲ್ ಬಂತು, ಪ್ರಿಯಾಂಕಾ ನೀವು ಸೆಲೆಕ್ಟ್ ಆಗಿದ್ದೀರಾ? ಸರ್ ನಿಜ? ಹೂನಮ್ಮ ನೀವು ಸೆಲೆಕ್ಟ್ ಆಗಿದ್ದೀರಾ, ಫೋಟೋ ಶೂಟ್ ಇದೆ. ಸೊ ಹೆಂಗ್ ಕಿರ್ಚಾಡಿದೀನಿ ಅಂತ ಅಂದ್ರೆ ಆ ದಿನ ನಾನು ಯಾವತ್ತೂ ಮರೆಯಲ್ಲ. ಸೊ ಹಂಗೆ ನನ್ನ ಗಣಪ ಶುರು ಆಗಿ ನನ್ನ ಸಿನಿಮಾ ಜರ್ನಿ ಕೂಡ ಅಲ್ಲಿಂದ ಶುರು ಆಯಿತು 2013 ಇಂದ. ಪ್ರಿಯಾಂಕಾ ಅವರೇ, ನಿಮ್ಮ ಸಿನಿಮಾಗಳನ್ನ ನೋಡ್ತಾ ಬಂದರೆ ನೀವಂತರ ಚೂಸಿ ಅಂತ ಅನಿಸುತ್ತೆ, ಅಂದರೆ ಸಿನಿಮಾಗಳನ್ನ ಆಯ್ಕೆ ಮಾಡೋದ್ರಲ್ಲಿ. ಯಾಕಂದರೆ ಆಲ್ಮೋಸ್ಟ್ 2015 ಗಣಪ ಮೂವಿ ಬಂದಿದ್ದು, ಅದಾದಮೇಲೆ ಒಂದಷ್ಟು ಸಿನಿಮಾಗಳನ್ನ ಮಾಡಿದ್ದೀರ ಅಷ್ಟೇ. ಯಾಕೆ ಅಷ್ಟೊಂದು ಚೂಸಿ ಆ್ಯಂಡ್ ಸಿನಿಮಾ ಒಪ್ಕೊಳ್ಳೋದಕ್ಕೆ ಏನು ಪ್ರಮುಖವಾಗಿ ನೋಡ್ತೀರಾ ನೀವು ಅಂತ? ಫಸ್ಟ್ ಆಫ್ ಆಲ್ ನಮ್ಮ ಇಂಡಸ್ಟ್ರಿ ಅಂದರೆ ನನ್ನ ಸುತ್ತಮುತ್ತ ನಾನು ನೋಡಿರೋ ಇದರಲ್ಲಿ ಆ್ಯಂಡ್ ನಾನು ಅನುಭವಿಸಿರೋದ್ರಲ್ಲಿ ಇಲ್ಲಿ ನಾನು ಚೂಸ್ ಮಾಡೋದು ಸೆಕೆಂಡ್ ಆಗಿದೆ. ಫಸ್ಟ್ ನಮಗೆ ಇವಾಗ ಅವಕಾಶ ಬರೋದಾಗಿದೆ. ಸೊ ಅವಕಾಶಗಳು ತಾನಾಗೆ ತುಂಬ ಸುರಿಮಳೆ ಥರ ಇದ್ದರೆ ಮಾತ್ರ ನಾವು ಚೂಸ್ ಅಂತ ಹೋಗ್ತೀವಿ. ಓಕೆ. ಸೊ ನನ್ನ ವಿಷಯದಲ್ಲಿ ಚೂಸ್ ಅಂತ ಬರೋದು ವೆರಿ ರೇರ್. ಬಟ್ ನನಗೆ ಇವತ್ತಿನವರೆಗೂ ನನ್ನ ಹುಡ್ಕೊಂಡು ಬಂದಿರೋ ಸಿನಿಮಾಗಳು ಅವಾಗಿದ್ದಾವೆ. ಅದಕ್ಕೆ ನಾನು ಆ ಕೆಲಸಗಳನ್ನ ಅಷ್ಟು ಅಚ್ಚುಕಟ್ಟಾಗಿ ಮಾಡಿದ್ದೀನಿ. ಸೊ ನನಗೆ ಖುಷಿ ಕೊಟ್ಟಿದೆ. ಸಣ್ಣ ಪ್ರಮಾಣದಲ್ಲಿ ಕಮ್ಮಿ ಸಂಖ್ಯೆಯಲ್ಲಿ ಇದ್ರೂ ಕೂಡ ನನಗೆ ಖುಷಿ ಕೊಟ್ಟಿರೋದು ನಾನು ಮಾಡಿರೋ ಕೆಲಸಗಳು ದಿ ಬೆಸ್ಟ್ ಅನ್ನೋ ಫೀಲ್ ಕೊಟ್ಟಿರೋದು. ಬಿಕಾಸ್ ಕ್ಯಾರೆಕ್ಟ್ರು ಅಷ್ಟು ಚೆನ್ನಾಗಿರೋದ್ರಿಂದ. ಸೊ ನಾನಾಗೆ ಚೂಸ್ ಮಾಡಿ ನನಗೆ ಬಂದಿರೋದು ಬಿಟ್ಟಿದ್ದೀನಿ ಇಲ್ಲ. ಯಾಕೆಂದರೆ ಇವತ್ತು ಅವಕಾಶಗಳು ಅಷ್ಟು ಕಮ್ಮಿ ಆಗಿದೆ ಕಲಾವಿದರಿಗೆ. ಆಮೇಲೆ ಕಲಾವಿದರ ಸಂಖ್ಯೆಗಳು ಜಾಸ್ತಿ ಆಗಿದೆ. ಆಮೇಲೆ ಅವಕಾಶಗಳು ಸ್ವಲ್ಪ ಏರುಪೇರಲ್ಲಿದೆ. ಆ ಒಂದು ವಿಷಯದಲ್ಲಿ ನನಗೆ ನನ್ನನ್ನೇ ಚೂಸ್ ಮಾಡ್ಕೊಂಡು ಬಂದಿರೋ ಆ ಕ್ಯಾರೆಕ್ಟರ್ಗಳು. ಸೊ ಅದಕ್ಕೆ ನನಗೆ ಖುಷಿ ಇದೆ. ಓಕೆ, ನೀವು ಹೇಳಿದ್ದಕ್ಕೆ ಈಗ ಕನ್ನಡ ಇಂಡಸ್ಟ್ರಿಯಲ್ಲಿ ಈಗ ಒಂದಷ್ಟು ಹೀರೋಯಿನ್ಸ್ ಬೇರೆ ಲ್ಯಾಂಗ್ವೇಜಿಗೆ ಹೋದವ್ರ ಜೊತೆ ಕೇಳಿದಾಗ ನಮ್ಗೆ ಅವಕಾಶನೇ ಸಿಕ್ಕಿಲ್ಲ, ಅದಕ್ಕೆ ಹೋದ್ವಿ ಅಂತಂತಾರೆ. ಸೊ ನಿಮಗೆ ಅವಕಾಶ ಅಂತ ಬಂದಾಗ ಏನು ಅನಿಸುತ್ತೆ ಪ್ರಿಯಾಂಕಾ? ಇವತ್ತು ಆ್ಯಕ್ಚುಲಿ ನಾವು ಸಿನಿಮಾನ ಆಯ್ಕೆ ಮಾಡ್ಕೊಂಡಿದ್ದೀವಿ ಹೊರತು ಲ್ಯಾಂಗ್ವೇಜ್ ಅಲ್ಲ. ಹೌದು. ಆಮೇಲೆ ಇದೇ ನಟನ ಜೊತೆ ಮಾಡಬೇಕು, ಇದೇ ನಿರ್ದೇಶಕನ ಜೊತೆ ಮಾಡಬೇಕು, ಇದೇ ಪ್ರೊಡಕ್ಷನಲ್ಲಿ ವರ್ಕ್ ಮಾಡಬೇಕು, ಇದೇ ಆ್ಯಂಕರ್ ಜೊತೆ ನಾನು ಇಂಟರ್ವ್ಯೂ ತಗೋಬೇಕು ಅನ್ನೋದಿಲ್ಲ. ಸೊ ನಾನು ಚೂಸ್ ಮಾಡಿರೋದು ಸಿನಿಮಾದಲ್ಲಿ ಇವೆಲ್ಲ ವಿಭಾಗಗಳು. ಸೊ ನಾನು ಎಲ್ಲಿ ಸಿಕ್ಕಿದ್ರು ನಾನು ಸಿನಿಮಾನ ಮಾಡ್ತಾ ಇದ್ದೀನಿ ಹೊರತು ಸಿನಿಮಾ ಬಿಟ್ಟು ಬೇರೆ ಮಾಡ್ತಾ ಇಲ್ಲ. ಸೊ ಅದಕ್ಕೆ ನೀವು ಎಲ್ಲೇ ಹೋಗಲಿ, ನಾಳೆ ಇಂಗ್ಲೀಷ್ ಮೂವಿ ನಾನು ಮಾಡ್ತಿದ್ದೀನೋ ಅಂದರೆ ಸಿನಿಮಾ ಅದು. ಅದೇ ಥಿಯೇಟ್ರಿಗೆ ಬಂದುಬಿಟ್ಟು ಅದೇ ಪೈಸಾ ಕೊಟ್ಟು ನೀವು ಸಿನಿಮಾ ನೋಡ್ತೀರಾ. ಲ್ಯಾಂಗ್ವೇಜ್ ಚೇಂಜ್ ಇರುತ್ತೆ ಅಷ್ಟೇ. ನಾನೇ ಇಂಗ್ಲೀಷ್ ಗರ್ಲ್ ಆಗಿದ್ದಿದ್ರೆ ಕನ್ನಡ ಸಿನಿಮಾ ಅವಕಾಶ ಸಿಕ್ಕಿದ್ರೆ ಕನ್ನಡದಲ್ಲಿ ಬಂದು ಮಾಡ್ತಿದ್ದೆ. ಹೌದು. ಸೊ ಆ ಥರ ಸಿನಿಮಾ ಅಂತ ಆಯ್ಕೆ ಮಾಡ್ಕೊಂಡಿರೋರು ಕಲಾವಿದರುಗಳು ಯಾವತ್ತೂ ಅದು ಇದು ಏನೂ ನೋಡಲ್ಲ. ಇವತ್ತು 2ನೇ ಪಾಯಿಂಟು ಹೊಟ್ಟೆಪಾಡು ಅನ್ನೋದಿದೆ. ಆಮೇಲೆ ನನ್ನ ಟ್ಯಾಲೆಂಟ್ ಇದೆ, ನಾನು ಎಲ್ಲೋ ಒಂದು ಕಡೆ ಪ್ರದರ್ಶನ ಮಾಡಬೇಕು ಅಂದಾಗ ನಮಗೆ ಸ್ಟೇಜ್ ಇಂಪಾರ್ಟೆಂಟ್ ಇದೆ. ನಾನು ಒಳ್ಳೆ ಡಾನ್ಸರು, ನನ್ನ ಹತ್ರ ಸಖತ್ತಾಗಿರೋ ಬಾಡಿ ಇದೆ, ಬ್ಯೂಟಿ ಇದೆ, ಸ್ಕಿಲ್ಸ್ ಇದೆ, ಪರ್ಫಾರ್ಮೆನ್ಸ್ ಇದೆ ಅಂದಾಗ ನಮಗೆ ಮೇನ್ ಬೇಕಾಗಿರೋದು ಆ ಒಂದು ಸ್ಟೇಜ್. ಸೊ ಅದನ್ನು ಎಲ್ಲಿ ಸಿಕ್ಕಿದ್ರೇನು ಹೌದು ಮಾಡ್ತೀವಿ. ಸೊ ಆ ಥರದ್ರಲ್ಲಿ ನಾವು ಆ ಥರ ಬೇರೆ ಲ್ಯಾಂಗ್ವೇಜ್ ಅನ್ನೋದು ಹೋಗ್ತಾ ಇದ್ದೀವೇನೋ ಬಿಟ್ಟರೆ ಬೇರೆ ಯಾವ ಉದ್ದೇಶ ಇರಲ್ಲ. ಇನ್ನು ಗಣಪದಲ್ಲಿ ನೀವು ಮಾಡಿರೋ ಫಸ್ಟ್ ಸಿನಿಮಾ, ಅದರಲ್ಲಿ ಒಂದು ಹಾಡು ತುಂಬ ಅಂದರೆ ತುಂಬ ಹಿಟ್ಟಾಗಿತ್ತು. ಅದು ಇವತ್ತಿಗೂ 33 ಮಿಲಿಯನ್ ವ್ಯೂಸ್ ಆಗಿದೆ, ಮುದ್ದಾಗಿ ನೀನು ಸಾಂಗ್. ಸೊ ಆ ಸಾಂಗ್ ಬಗ್ಗೆ ಏನು ಹೇಳ್ತೀರಾ? ಅಂದರೆ ನಿಮ್ಮ ಫಸ್ಟ್ ಸಿನಿಮಾ ತುಂಬ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ, ಮೂವಿನೂ ತುಂಬ ಚೆನ್ನಾಗಿ ಹೋಯಿತು, ಸಾಂಗ್ ಅಂತೂ ಫುಲ್ ಮಿಲಿಯನ್ ವ್ಯೂಸ್ ಪಡ್ಕೊಳ್ತಿದೆ, ಏನು ಅನಿಸುತ್ತೆ? ಆ್ಯಕ್ಚುಲಿ ಅದರದ್ದೊಂದು ಸ್ಮಾಲ್ ಸ್ಟೋರಿ ಏನಂದರೆ, ಸಿನಿಮಾ ನಮ್ಮದು ಆಲ್ಮೋಸ್ಟ್ ಟಾಕಿ ಪೋರ್ಷನ್ ಕಂಪ್ಲೀಟ್ ಆಗಿತ್ತು. 3 ಸಾಂಗ್ ಏನೋ ಬ್ಯಾಲೆನ್ಸ್ ಇಟ್ಕೊಂಡಿದ್ವು. ಒಂದು ಮುಂಬೈಲಿತ್ತು, ಒಂದು ಇಲ್ಲೇ ಮೌಂಟೇಜಸ್ಸು ನಮ್ಮ ಬ್ಯಾಂಗ್ಳೂರಲ್ಲೇ, ಇನ್ನೊಂದು ರಾಮೇಶ್ವರ ಮತ್ತು ಕಾரைக்குடி ಅಂತ ಮಧುರೆ ಆ ಸೈಡ್ ಪ್ಲ್ಯಾನ್ ಇತ್ತು. ಆವಾಗ ಯಪ್ಪ ಎಂಥ ಬಿಸಿಲು ಅಂತ ಅಂದರೆ, ನಾನು ಆ ಸಾಂಗ್ ಟೈಮಲ್ಲಿ ಆ್ಯಕ್ಚುಲಿ ಇನ್ನೂ ಒಂದು ವಿಷಯ ಹೇಳ್ಬೇಕಂದ್ರೆ, ಅದು ಮುದ್ದಾಗಿ ನೀನು ಸಾಂಗ್ ಲೈನು ನಾನು ಆ್ಯಕ್ಟ್ ಮಾಡಬೇಕಾದ್ರೆ ಕೈ ಬೀಸಿ ನೀನು ನನ್ನ ಕೂಗಿದೆ ಅಂತ ಇದ್ದಿದ್ದು. ಓಕೆನಾ? ನಾನು ಆ್ಯಕ್ಚುಲಿ ಹಿಂಗೆ ಅಂತೀನಲ್ಲ, ಅದು ಕೈ ಕೈ ಬೀಸಿ ನೀನು. ಸೊ ಕೈ ಬೀಸಿ ನೀನು ನನ್ನ ಕೂಗಿದೆ ಅಂತಾನೆ ಲೈನ್ ಇದ್ದಿದ್ದು. ಆಮೇಲೆ ಸಿಂಗರ್ಸ್ಗಳು ಚೇಂಜ್ ಆಗಿ ಮತ್ತೆ ಸೋನು ಸರ್ ಆಡ್ಬೇಕಾದ್ರೆ ನಾನು ಕೇಳಿದ್ದು ಮುದ್ದಾಗಿ ನೀನು. ಸರ್ ಕೈ ಬೀಸಿ ಇತ್ತು, ಇಲ್ಲ ಒಂಚೂರು ಚೇಂಜ್ ಆಗಿದೆ. ಹೌದಾ, ಸರಿ ಸರ್, ಬಟ್ ಕೈ ಬೀಸಿದ್ದೀನಿ ಪ್ಲೀಸ್ ಮಾಡ್ತಾ ಇದ್ದೆ. ಸೊ ಆ ಥರದ್ದು ಒಂದು ಸಣ್ಣ ಕತೆ ಅದು. ಬಟ್ ಇಷ್ಟು ರೀಚ್ ಆಗುತ್ತೆ ಅಂತ ನನಗೆ ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ. ಮತ್ತೆ ನನಗೆ ಗಣಪದಲ್ಲಿ ಮುದ್ದಾಗಿ ನೀನು ಸಾಂಗ್ ಒಂದೇ ಅಲ್ಲ, ಈವನ್ ಯಾರಿವಳು ಯಾರಿವಳು ಸಾಂಗ್ ಇದೆ, ಅದು ಕೂಡ ಬಹಳ ಇಷ್ಟಪಟ್ಟು ಕೇಳ್ತಾರೆ. ಆಮೇಲೆ ಇನ್ನೊಂದು ಸಾಂಗ್ ಇದೆ, ಮುಂಬೈ ಸಾಂಗ್, ಹೊಸದಾದ ಕನಸು. ಸೊ ನನಗೆ 3 ಸಾಂಗು ಒಂದು ಒಳ್ಳೆ ಸಾಂಗ್ ಸಿಕ್ಕಿದೆ ಫಸ್ಟ್ನೇ ಸಿನಿಮಾ.